ವೆಲ್ಕಮ್ ಬ್ಯಾಕ್. ಬರೋಬ್ಬರಿ 36 ವರ್ಷಗಳ ಅಲೆದಾಟಕ್ಕೆ ಮುಕ್ತಿ ಯಾವಾಗ? ಹಿಂದಿ ಶಿಕ್ಷಕಿ ಅಲೆದಾಟಕ್ಕೆ ಪರಿಹಾರ ಕೊಡಲ್ವಾ? ಹಿಂದಿ ಶಿಕ್ಷಕಿ ಪದ್ಮಾವತಿ ಪರ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆದರೂ ಕೂಡ ಇವರ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಅನುದಾನಿತ ಶಾಲಾ ಶಿಕ್ಷಕಿಯಾಗಿದ್ದ ಪದ್ಮಾವತಿ ಅವರು ದಾವಣಗೆರೆಯ ಐಗೂರಿನ ಜಯಪ್ರಕಾಶ್ ನಾರಾಯಣ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಬಾಕಿ ವೇತನ ಹಾಗೂ ಪಿಂಚಣಿ ನೀಡಲು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆದರೂ ಕೂಡ ಶಿಕ್ಷಣ ಸಂಸ್ಥೆಯಿಂದ ಇವರಿಗೆ ಬರಬೇಕಾದಂತಹ ಹಣವನ್ನ ಇನ್ನೂ ಕೂಡ ಕೊಡಲಾಗಿಲ್ಲ. ಹೈಕೋರ್ಟ್ ಸೂಚನೆ ಬಳಿಕ ಅಲರ್ಟ್ ಆಗಿದ್ರು ಸಿಎಂ ಕೂಡ ಹೇಳಿದ್ರು ಕೂಡ ಇನ್ನು ವೇತನ ಪಿಂಚಣಿಯನ್ನ ಕೊಟ್ಟಿಲ್ಲ. ದಾವಣಗೆರೆ ಬೆಂಗಳೂರಿನ ಶಿಕ್ಷಣ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇಲ್ಲಿ ಹೈಕೋರ್ಟ್ ಆದೇಶ ಇದೆ, ಈ ಆದೇಶವನ್ನ ಪಾಲಿಸಬೇಕು ಅಂತ ಸ್ವತಃ ಸಿಎಂ ಕೂಡ ಹೇಳಿದ್ದಾರೆ. ಆದರೂ ಕೂಡ ಶಿಕ್ಷಣ ಅಧಿಕಾರಿಗಳು ಇವರ ಸಮಸ್ಯೆಗೆ ಇವರ ಬಾಕಿ ವೇತನವನ್ನ ಕೊಡಿಸುವಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹಿಂದಿ ಶಿಕ್ಷಕಿ ನನಗೆ 1986ರಿಂದ 2016ವರೆಗೂ 10 ರೂಪಾಯಿ ಇಲ್ಲ, 10 ಪೈಸೆ ಇಲ್ಲ. ಜೀವನ ನಾನು ಹಿಂಗೆ ಪಾಠ ಮಾಡ್ತಿದ್ದೆ ಸರ್. ಬೆಳಿಗ್ಗೆ 7 ಗಂಟೆಗೆ ಬಂದು ಪಾರ್ಟ್ ಟೈಮಿಗೆ ಹುಡುಗರಿಗೆ ಮಕ್ಕಳಿಗೆ ಒಂದು 50 ಮಕ್ಕಳಿಗೆ ಪಾಠ ಮಾಡಿ ಅದರ ಮೇಲೆ ಬಸ್ ಚಾರ್ಜಿಗೆ ಊಟದ್ದು ನಾನು ನೋಡ್ಕೊಂತಿದ್ದೆ. ನಮ್ಮ ತಂದೆ ತಾಯಿಗೆಲ್ಲ ಆ ತಂದೆ ತಾಯಿನೇ ಸತ್ತು ಹೋಗ್ಬಿಟ್ರು ಸರ್. ಮುಖ್ಯಮಂತ್ರಿ ಭೇಟಿಯಾದಾಗ ಎಷ್ಟು ಸರಿ ಬಡಿದ್ರು ಇವರು ಮಾಡ್ತಾಯಿಲ್ಲ, ನಾನೇ ಫೈಲ್ ತಗೊಂಬರ್ರಿ, ನಾನೇ ಆರ್ಡ್ರ್ ಮಾಡಿಬಿಡ್ತೇನೆ ಅಂದರು. ಅವರಿಗೆಲ್ಲ ಸಂತೋಷ ಜೋರು ಮಾಡಿ ಮಾಡಿಸ್ಬೇಡ, ಅಲ್ಲಿ ಫೈಲ್ ತರಿಸ್ಬೇಡ CM ಮುಂದೆ ಅಂತ ಹೇಳಿ ಕೊಕ್ಕೆ ಹಾಕಿದ್ರು ಸರ್. ಕೋರ್ಟ್ ಐದೆ ಸರ್. ಕೋರ್ಟ್ ಆಗಿದೆ 93. ಅಮ್ಮಗೆ 93ರಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿ ಅಯ್ಯಮ್ಮನ ಪ್ರಸ್ತಾವನೆ ಸಲ್ಲಿಸಿ ಅಯ್ಯಮ್ಮಗೆ ಅಪಾಯಿಂಟ್ಮೆಂಟಿಂದ ವೇತನಕ್ಕೆ ಒಳ